ಅಬ್ಬಾ, ಎಷ್ಟು ರುಚಿಯಾಗಿತ್ತು ಗೊತ್ತಾ ಇವತ್ತು ನಮ್ಮಲ್ಲಿ ಮಾಡಿದಂಥ ತಿಂಡಿ. ನೀವೇನಾದರೂ ಈ ಥರ ಬನ್ಸಿ ರವೆಯಿಂದ ಪಲಾವ್ನ ಟ್ರೈ ಮಾಡಿದರೆ ಕಾಮೆಂಟಲ್ಲಿ ಎಸ್ ಅಂತ ತಿಳಿಸಿ. ಇಲ್ಲಾಂದರೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಲೇಬೇಕು. ರುಚಿಯಲ್ಲಿ ಅಲ್ಟಿಮೇಟು 10 ನಿಮಿಷದಲ್ಲಿ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಹಾಗೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನಿಮಗೇನಾದ್ರು ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೂ 1-2 ಹಸಿಮೆಣಸಿನ್ಕಾಯಿನ ಕೂಡ ಹಾಕೋಬೋದು. ಜೊತೆಗೆ ಈರುಳ್ಳಿಯನ್ನು ಕೂಡ ಹಾಕಿ ರುಬ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ನಾನು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಜೊತೆಗೆ ರುಚಿ ಹೆಚ್ಚೋಕ್ಕೆ ಅಂತ ಸ್ವಲ್ಪ ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ 1 ಸ್ಪೂನ್ನಷ್ಟು ಜೀರಿಗೆ, 1 ಸ್ಪೂನ್ನಷ್ಟು ಸೋಂಪು, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ. ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಚಕ್ಕೆ, 4 ಲವಂಗ, 1 ಏಲಕ್ಕಿನ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೂ ಕೂಡ ಹಾಕಿ ಒಂದು 2ರಿಂದ 3 ನಿಮಿಷ ಬಾಡಿಸ್ತೀನಿ. ಈರುಳ್ಳಿ ಬಣ್ಣ ಬದಲಾದ್ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಆಲೂಗೆಡ್ಡೆ, ಸ್ವಲ್ಪ ಹುರುಳಿಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಕ್ಯಾರೆಟನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಬಟಾಣಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಗೋಬಿ ಅಂದರೆ ಹೂಕೋಸನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಇದ್ರ ಜೊತೆಗೆ ಇನ್ನೂ ಏನಾದ್ರು ತರಕಾರಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಜೊತೆಗೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕಿ ಒಂದು 2ರಿಂದ 3 ನಿಮಿಷ ಬಾಡಿಸ್ತೀನಿ. ಈಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಪಲಾವ್ ಮಸಾಲೆ, ಪುದೀನ, ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಕಾರಿ ಜೊತೆಗೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮೇಲೆ ಒಂದು ಮುಚ್ಚಳನ ಮುಚ್ಚಿ 1ರಿಂದ 2 ನಿಮಿಷ ಇದು ತರಕಾರಿ ಬೇಯೋಕ್ಕೆ ಬಿಡೋಣ. ಈ ರೀತಿಯಾಗಿ ಮುಚ್ಚಳನ ಮುಚ್ಚಿ ಬೇಯಿಸೋದ್ರಿಂದ ಫ್ಲೇವರು ಅಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಮುಚ್ಚಳ ತೆಗೆದ ತಕ್ಷಣ ಘಮ್ಮಂತ ವಾಸನೆ ಬರುತ್ತೆ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಬನ್ಸಿ ರವೆನ ಹಾಕ್ತಾಯಿದ್ದೀನಿ. ಬನ್ಸಿ ರವೆನ ಜಾಸ್ತಿ ಹುರಿಯೋದೇನು ಬೇಕಾಗಿರಲ್ಲ. ಜಸ್ಟ್ ನಾನು ತರಕಾರಿ ಮತ್ತು ಮಸಾಲೆ ಜೊತೆಗೆ ಬನ್ಸಿ ರವೆನೂ ಮಿಕ್ಸ್ ಆಗಲಿ ಚೆನ್ನಾಗಿ ಅಂತ ಬರೀ 1 ನಿಮಿಷ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಯಾವ ಕಪ್ಪಲ್ಲಿ ಬನ್ಸಿ ರವೆ ಹಾಕಿದ್ದೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಬೇಕಾದರೆ ಬಿಸಿನೀರನ್ನು ಕೂಡ ಹಾಕ್ಕೋಬೋದು, ಇನ್ನೂ ಬೇಗ ರೆಡಿಯಾಗುತ್ತೆ. ನಾನು ತಣ್ಣೀರನ್ನೇ ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿದ್ಮೇಲೆ ಚೆನ್ನಾಗಿ 1ರಿಂದ 2 ನಿಮಿಷ ಈ ಥರ ಮಿಕ್ಸ್ ಮಾಡಿ ಕೈ ಆಡ್ತಾ ಇರಬೇಕಾಗತ್ತೆ. ರವೆ ಎಲ್ಲ ಕಡೆನೂ ಬೇಯಬೇಕಲ್ಲ, ಅದಕ್ಕೆ ಈಗ ಒಂದು ಮುಚ್ಚಳನ ಮುಚ್ಚಿ ಮತ್ತೆ ಒಂದು 2 ನಿಮಿಷ ಬೇಯಕ್ಕಿಡ್ತೀನಿ. ಅದ್ಭುತ ರುಚಿಯಾಗಿರುವಂಥ ಪಲಾವ್ ರೆಡಿಯಾಗಿದೆ. ಈ ಪಲಾವನ್ನು ಸೌತೆಕಾಯಿ, ಟೊಮೆಟೊ ರಾಯ್ತ ಮಾಡಿಕೊಂಡು ಜೊತೆಗೆ ತಿಂತಾಯಿದ್ರೆ ಇನ್ನೂ ಸ್ವಲ್ಪ ತಿನ್ನೋಣ ಅಂತ ಅನಿಸುತ್ತೆ. ಈ ಟೇಸ್ಟಿ ಪಲಾವ್ನ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ತಿನ್ಬೋದು. ಅಷ್ಟೇ ಅಲ್ಲ, ಮನೆಗೆ ಗೆಸ್ಟ್ ಬಂದರೂ ಕೂಡ ಇಮ್ಮಿಡಿಯೇಟಾಗಿ ಮಾಡಿಕೊಡ್ಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೂ ಕೂಡ ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಸ್ವಾದಿಷ್ಟವಾದ ಅಡುಗೆಯೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.